ನಮಸ್ಕಾರ ಎಲ್ಲರಿಗೂ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಸೊ ಗೈಸ್, ಇವತ್ತು ಇದ್ದಿದ್ದೆ 10:30 ಆಯಿತು. ಇವಾಗ ಸಾರ್ಥಕ್ ಸ್ನಾನಕ್ಕೆ ಹೋಗೋನೆ. ಅವ್ನು ಬಂದಮೇಲೆ ನಾನು ಸ್ನಾನ ಮಾಡಬೇಕು, ತಲೆ ಸ್ನಾನ ಮಾಡಬೇಕು ಇವತ್ತು. ಅವನು ಸ್ನಾನ ಮಾಡಿ ಇವಾಗ ಹೋಗಿ ತಿಂಡಿ ಮಾಡಬೇಕು. ಫಸ್ಟು ನಮ್ಮಮ್ಮ ಏನು ತಿಂಡಿ ಮಾಡಿದಾರೆ ಗೊತ್ತಿಲ್ಲ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಏನೈತೆ ಮುಂದೆ ನೋಡಬೇಕು ಗೈಸ್. ಸೊ ಗೈಸ್, ಇವಾಗ ಸ್ನಾನ ಆಯಿತು. ಇವಾಗ ಹೋಗಿ ತಿಂಡಿ ಮಾಡಬೇಕು. ಆಗಲೇ 11 ಗಂಟೆ ಆಗಿದೆ. ಇವಾಗ ಹೋಗಿ ತಿಂಡಿ ಮಾಡಬೇಕು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬೈತವ್ರು ಅವಾಗಿಂದ, ಇಷ್ಟು ಲೇಟ್ ಆಗಿದ್ದು ಇವಾಗ ತಿಂಡಿ ಮಾಡ್ತಿದ್ದೆ ಅಂತ. ಚಿತ್ರಾನ್ನ ಹಾಗೂ ಚಟ್ನಿ ಇವತ್ತಿಂದು. ಗೈಸ್, ಇವಾಗ ಎಲ್ಲೋ ಮಾರ್ಟ್ಗೆ ಹೋಗ್ಬೇಕಂತೆ. ಇವಾಗ ಮಾರ್ಟ್ಗೆ ಯಾವ ಮಾರ್ಟ್ ಅಂತ ಗೊತ್ತಿಲ್ಲ, ಹೇಳಿಲ್ಲ. ಇವಾಗ ಹೋಗ್ತಾಯಿದ್ದೀವಿ ಗೈಸ್. ಅವಾಗಲೇ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಇವಾಗ ಸೊ ಗೈಸ್, ಇವಾಗ ದೊಡ್ಡ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಇವತ್ತೇನು ಫುಲ್ ಬಿಸಿಲಿದೆ ಗೈಸ್. ಇವತ್ತು ಫುಲ್ ಬ್ಲೂ ಸ್ಕೈ. ಇವಾಗ ದೊಡ್ಡ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಂತೆ. ಹೋಗಿ ಅಲ್ಲಿ ಪೆಟ್ರೋಲ್ ಬಂಕ್ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಪೆಟ್ರೋಲ್ ಹಾಕ್ಸ್ದೆ. ಇಲ್ಲಿ ಪೆಟ್ರೋಲ್ ಬಂಕ್ ಬಂದು ಇವಾಗ ಮನೆಗೆ ಹೋಗ್ಬೇಕು. ಅಲ್ಲೆಲ್ಲೋ ಹೋಗ್ಬೇಕಂದಿದ್ರು ಅಮ್ಮ. ಇವಾಗ ನೋಡಬೇಕು, ಅಲ್ಲಿ ಹೋಗ್ಬೇಕು ಗೈಸ್. ಇವಾಗ ಪೆಟ್ರೋಲ್ ಹಾಕ್ಸ್ದೆ. ಇವಾಗ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ. ಯಾವುದೋ ಮಾರ್ಟ್ ಅಂದಿದೆ, ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಅದೇನೋ ತೊಗೋಬೇಕಂತೆ, ಅದು ತೊಗೊಂಡು ಮನೆಗೆ ಹೋಗ್ಬೇಕು. ಇವಾಗ ಇನ್ನೊಂದು ವಿಶಾಲ್ ಮಾರ್ಟ್ಗೆ ಬಂದಿದ್ವಿ. ಇಲ್ಲೂ ಏನೂ ಅಷ್ಟು ಚೆನ್ನಾಗಿಲ್ಲ, ಫುಲ್ ರಶ್ ಇತ್ತು ಅಂತ ಅವ್ರು ಅಲ್ಲೋದ್ರು, ನಮ್ಮಮ್ಮ ಅದು ಎಲ್ಲ. ಇವಾಗ ಇಲ್ಲಿಂದ ಇಲ್ಲೂ ಏನು ತೊಗೋತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಏನು ಮನೆಗೆ ಹೋಗ್ತಾರೋ ಅದು ಗೊತ್ತಿಲ್ಲ. ಏನು ತೊಗೋತಾರೆ, ಇಲ್ಲ ಅಂದರೆ ಇಲ್ಲ. ಏನೋ ಗಿಫ್ಟ್ ಅಂತೆ, ಅದಕ್ಕೆ ಗೈಸ್. ಗಾಡಿ ಪಾರ್ಕ್ ಮಾಡೋಕ್ಕೆ ಒಂದು 10 ನಿಮಿಷ ಆಯಿತು. ಇಲ್ಲಿ ಫುಲ್ಲು ರಶ್ ಇತ್ತು ಮಾತ್ರ. ಸಂಡೇ ಅಂತಲ್ಲ, ಅದಕ್ಕೆ ಸಂಡೇ ಅಲ್ವಾ, ಅದಕ್ಕೆ ಫುಲ್ ರಶ್ ಇತ್ತು. ಗಾಡಿ ಪಾರ್ಕ್ ಮಾಡೋಕ್ಕೂ ಇದಿರಲಿಲ್ಲ. ಗೈಸ್, ಮಧ್ಯಾಹ್ನ ಹೋಗಿ ಬಂದ್ವಿ. ಏನೂ ತೊಗೊಳ್ಳಿಲ್ಲ. ಅದೊಂದು ಡೆಸ್ಕ್ ತೊಗೊಂಡು ಬಂದ್ವಿ ಹೋಮ್ವರ್ಕ್ ಮಾಡೋಕ್ಕೆ ಸಾರ್ಥಕ್ಗೆ, ಮತ್ತು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ. ನಮ್ಮಮ್ಮ ಇನ್ನೂ ನೋಡ್ತಾ ಇದ್ದಾರೆ ಏನು ತೊಗೋಬೇಕು ಗಿಫ್ಟು ಅಂತ. ಮಧ್ಯಾಹ್ನ ನಾನೇನು ಊಟ ಏನು ಮಾಡಲಿಲ್ಲ, ಲೇಟಾಗಿ ತಿಂಡಿ ಮಾಡಿದ್ನಲ್ಲ, ಅದಕ್ಕೆ. ಇವಾಗ ಸ್ನ್ಯಾಕ್ಸ್ ಏನೋ ಬೋಂಡ ತಂದಿದ್ದಾನಂತೆ ಸಾರ್ಥಕ್. ಅವಾಗಲೇ ಹೋಗಿ ಇವಾಗ ಅದನ್ನೂ ತಿನ್ನಬೇಕು ಗೈಸ್. ಇಲ್ಲಿ ನೋಡಿ, ಆಗಲೇ ತಿಂತಾವ ನೀವು. ನಮ್ಮಮ್ಮ ಆಗಲೇ ಊಟ ಮಾಡ್ತವ್ರೆ. ನೀನು ತೋರಿಸಿಲ್ ಬಿಡಮ್ಮ, ನಾನು ಇಲ್ಲಿ ಬಜ್ಜಿ ಬೋಂಡ ತಂದಿದ್ದೀನಿ ಸಾರ್ಥಕ್. ಇವಾಗ ಊಟದ ಜೊತೆ ಅದನ್ನು ತಿನ್ನಬೇಕು ಗೈಸ್. ಬಜ್ಜಿ ಎಲ್ಲ ತಿನ್ನೋಕ್ಕಿಂತ ಮುಂಚೆ ಇವಾಗ ಮೊನ್ನೆ ತಾನೇ ಬಟ್ಟೆನೆಲ್ಲ ನೀಟಾಗಿ ಇಟ್ಕೊಂಡಿದ್ದೆ. ಆಗಲೇ ಹಿಂಗಾಗೋಗ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ಇಟ್ಕೊಂಡು ನಾಳೆ ಯಾವುದು ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಕಾಲೇಜ್ಗಂತ, ಅದನ್ನೂ ಐರನ್ ಮಾಡಿ ಇವಾಗ ಅದಾದಮೇಲೆ ಬಜ್ಜಿ ಬೋಂಡ ಎಲ್ಲ ತಿಂತೀನಿ ಗೈಸ್. ಅದೇನು ಯಾವ್ದು ಹಾಕ್ಕೊಂಡು ಹೋಗಬೇಕು ಅಂತ ಯೂನಿಫಾರ್ಮ್ ಕೊಡೋ ತನಕ ಇದೆ ಗೈಸ್ ತಲೆನೋವು. ಗೈಸ್, ಇವಾಗ ಶರ್ಟ್ ಐರನ್ ಮಾಡಿಕೊಂಡೆ. ಇವಾಗ ನೀರು ತರಬೇಕಂತೆ. ಹೋಗಿ ಫಸ್ಟು ನೀರು ತೊಗೊಂಡು ಬರಬೇಕು, ಖಾಲಿಯಾಗಿದೆ ನೀರು. ಗೈಸ್, ಇವಾಗ ಹೋಗಿ ನೀರು ತೊಗೊಂಡು ಬಂದೆ. ಓಯ್, ಅಲ್ಲೇನೋ ಮಾಡ್ತಿದ್ಯಾ? ಹೇಯ್, ಅಲ್ಲೇನು ಮಾಡ್ತಿದ್ಯಾ? ಏನು ತೊಗೋತಿದ್ಯಾ? ಹಪ್ಪಳ ತೊಗೋತಿದ್ದಾನಂತೆ. ಆವಾಗಲೇ ಚಾರ್ಜಿಂಗ್ ಹಾಕಿದ್ದೆ ವಾಚ್ನ, ಆಗಿದೆ 100. ಇವಾಗ ಹೋಗಿ ಊಟ ಮಾಡಬೇಕು ಗೈಸ್. ಅವನತ್ತೇನು ಮಾಡ್ತಾನೆ, ಅವಾಗಿಂದ ಹಪ್ಪಳ ತಿಂತವನಂತೆ. ಇವಾಗ ಯೂಟ ಮಾಡ್ತಾಯಿದ್ದೀನಿ. ಇಲ್ಲಿ ಬಜ್ಜಿ ಮತ್ತು ಬೋಂಡ ಇದೆ ಸೈಡ್ಸಿಗೆ. ಇಲ್ಲಿ ಮಧ್ಯಾಹ್ನದ ರೈಸ್ ಚೂರು. ಇಲ್ಲಿ ರೊಟ್ಟಿ, ಆ್ಯಸ್ ಯೂಶ್ವಲ್ ರೊಟ್ಟಿ. ಇಲ್ಲಿ ಅವರೆಕಾಳು ಪಲ್ಯ ಅಷ್ಟೇ ಅನ್ಕೋತೀನಿ. ಇಲ್ಲೇನಿದೆ, ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಇದು ಗೈಸ್. ಇಲ್ಲಿ ರೈಸು, ಅದು ಊಟ ಆದಮೇಲೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಇವಾಗ ಊಟ ಎಲ್ಲ ಆಯಿತು. ಹಂಗೆ ಫೋನಲ್ಲಿ ಜೀವನ ಜೊತೆ ಮಾತಾಡ್ತಿದ್ದೆ. ಅಷ್ಟರಲ್ಲಿ ನೋಡಿದ್ರೆ ಫುಲ್ ಮಳೆ ಬರ್ತಿದೆ. ಗಾಡಿ ಹಾಕಿಲ್ಲ ಇಂತು. ನಮ್ಮಮ್ಮ ಬೈತಿದ್ರು ಅವಾಗಿಂದ. ಇವಾಗ ಮಳೇಲಿ ಹೋಗಿ ಗಾಡಿ ಹಾಕಬೇಕು. ಪಟ್ಟಂತ ಹೋಗಿ ಗಾಡಿ ಹಾಕಿ ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಹೋಗ್ಬೇಕು ಗೈಸ್. ಮಳೆ ಬರ್ತಿದೆ, ಹಂಗೆ ಆಗ್ತಾಯಿದ್ದೀನಿ. ನಮ್ಮಮ್ಮ ಬೈತವ್ರು ಫುಲ್ಲು. ಇವಾಗ ಗಾಡಿ ಹಾಕಿ ಬಂದೆ. ಇವಾಗ ಆಲ್ರೆಡಿ ಒಂದು ಮಲ್ಕೊಳಕ್ಕೆ ರೆಡಿಯಾಗಿದ್ದಾನೆ. ಏನೋ ಮಲ್ಕೊಳಕ್ಕೆ ರೆಡಿ ಆದೇನೋ ಇಷ್ಟು ಬೇಗ ಅಂದರೆ ಆಗಲೇ 11 ಗಂಟೆ.
ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.